ಇದು ಮೂಸ್ ವಾಕಿಂಗ್ ಅಂತ ನಮ್ಮ ಮನೆ ಹತ್ತಿರ ಇರೋವಂಥ ಒಂದು ಲೇಕ್ ಇರೋವಂಥ ವಾಕಿಂಗ್ ಪ್ಲೇಸ್. ನಾವೀಗ ಸಾಯಂಕಾಲ ಸುಮಾರು 7:30 ಆಗಿದೆ. ವಾಕ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇವತ್ತು ಅಷ್ಟೊಂದು ಏನು ಬಿಸಿಲೆಲ್ಲ ಏನಿಲ್ಲ. ಸೊ ಸ್ವಲ್ಪ ಮೋಡ ಇದೆ ಅಷ್ಟೇ. ಸೊ ಇಲ್ಲಿ ವಾಕಿಂಗ್ ಏರಿಯಾದಲ್ಲಿ ಈ ಥರ ಎಲ್ಲ ಕಡೆ ಗ್ರೀನರಿ ಕಾಣುತ್ತೆ ನೋಡಿ. ಸೈಕ್ಲಿಂಗ್ ಮಾಡ್ತಾಯಿರ್ತಾರೆ, ಜಾಗಿಂಗ್ ಮಾಡ್ತಾಯಿರ್ತಾರೆ, ನಾಯಿಗಳನ್ನ ವಾಕಿಂಗ್ ಕರ್ಕೊಂಬರ್ತಾರೆ. ಸೊ ಎಕ್ಸಸೈಸ್ ಮಾಡೋವಂಥವ್ರು. ಇಲ್ಲಿ ಅಲ್ಲಲ್ಲೇ ಈ ಥರ ಬೆಂಚ್ ಇರುತ್ತೆ. ಆಮೇಲೆ ಒಂದು ಸಣ್ಣ ವ್ಯೂಯಿಂಗ್ ಸ್ಪಾಟ್ ಇರುತ್ತೆ. ಸೊ ಇದು ಲೇಕ್, ತುಂಬ ದೊಡ್ಡ ಲೇಕ್ ಇದು. ಇದು ಒಂದು 4 ಕಿಲೋಮೀಟ್ರ್ ಅಷ್ಟು ದೊಡ್ಡದು ಇದೆ. ಫುಲ್ಲು ಸುತ್ತಾಕೊಂಡು ಬರ್ತೀವಿ ಅಂತಂದರೆ ಪೂರ್ತಿ ಈ ಥರ ಕಾಡು ಥರ ಇರುತ್ತೆ. ಸೊ ಹೋಗ್ತಾ ಎಷ್ಟೊಂದು ಬರ್ಡ್ಸ್ಗಳೆಲ್ಲ ಚಿಲಿಪಿಲಿ ಅನ್ನೋದು ಸೌಂಡ್ ಕೇಳಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ ಇಲ್ಲಿ ವಾಕ್ ಮಾಡೋದಕ್ಕೆ. ಇದು ಇಲ್ಲಿ ಸ್ಟವಾಂಗರ್ ಆರ್ಟ್ ಮ್ಯೂಸಿಯಂ ಇದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇವರು. ಇದು ಸ್ಟವಾಂಗರ್ ಕುನ್ಸ್ಟ್ ಮ್ಯೂಸಿಯಂ ಅಂತ, ಅಂದರೆ ಆರ್ಟ್ ಗ್ಯಾಲರಿ, ಆರ್ಟ್ ಮ್ಯೂಸಿಯಂ ಇದು. ಇದರೊಳಗಡೆ ಒಂದು ಕೆಫೆ ಕೂಡ ಇದೆ. ಸೊ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಈ ಥರ ಏನೋ ಸ್ಕಲ್ಪ್ಚರ್ ಮಾಡಿದ್ದಾರೆ. ಸೊ ಇದು ಎಲ್ಲ ಇನ್ಫಾರ್ಮೇಷನ್. ಸೊ ಈಗ ಕಾಣುತ್ತೆ ಏನಾದರೂ ಒಂದೊಂದು ಆರ್ಟ್ ವರ್ಕ್ಗಳಿಟ್ಟಿರ್ತಾರೆ ಇಲ್ಲಿ. ಇಲ್ಲಿ ಕೆಫೆನೂ ಇರುತ್ತೆ, ಹೋಗಿ ಕೆಫೆಯಲ್ಲೂ ಕೂತ್ಕೊಳ್ಬೋದು. ಬಟ್ ಟೈಮಿಂಗ್ಸ್ ಇರುತ್ತೆ ಕೆಫೆಗೆಲ್ಲ. ಸೊ ಅದರಿಂದ ಯಾವಾಗಂದರೆ ಆವಾಗ ಹೋಗೋಕ್ಕಾಗಲ್ಲ. ಇದು ಯಾವ ಗಿಡಗಳು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅದೇ ಥರ ಕೆಲವು ಕಡೆ ಎಲ್ಲ ಗಿಡಗಳದ್ದು ಮತ್ತು ಯಾವ್ಯಾವ ಹಕ್ಕಿಗಳಿದೆ ಇಲ್ಲಿ ಅದರದ್ದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಇದ್ರ ಹಿಂದೆ ಕಾಣ್ತಾ ಇದೆಯಲ್ಲ ಅದೇ ಗಿಡ ಇದ್ರದ್ದು, ಜೈಂಟ್ ನಾಟ್ ವೀಡ್ ಅಂತ. ಇದು ಇಲ್ಲಿ ಟೀ ಅಂತ ಮಾರ್ಕ್ ಮಾಡಿರ್ತಾರೆ, ಅಂದರೆ ತೂರ್ ಅಂತಂದರೆ ನಾವು ವಾಕಿಂಗ್ ಪಾತು ಇದೆ. ಆಮೇಲಿಂದ ಇಲ್ಲಿ ಐಗನಸ್ ತೂರನ್ ಅಂತ ಈ QR ಕೋಡ್ ಇದೆ ಅಲ್ವಾ, ಇದನ್ನು ಯೂಸ್ ಮಾಡಿಕೊಂಡು ಇದ್ರದ್ದು ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು. ಯಾವ ಪ್ಲೇಸಲ್ಲಿ ನಾವು ವಾಕ್ ಮಾಡ್ತಾಯಿದ್ದೀವಿ ಮತ್ತು ಅದರದ್ದು ಸ್ಪೆಷಾಲಿಟಿ ಏನು, ಎಷ್ಟು ದೂರ ಆಗುತ್ತೆ ಡಿಸ್ಟೆನ್ಸು, ಅದೆಲ್ಲ ಇನ್ಫಾರ್ಮೇಷನ್ ಸಿಕ್ಕತ್ತೆ ನಿಮಗೆ. ಸೊ ಇದೊಂದು ದಾರಿ ಹೋಗೋಕ್ಕೆ, ಐಗನಸ್ ತೂರನ್ ಅನ್ನೋದು ಆ ಕಡೆಗೆ. ನಾವು ಈ ಕಡೆ ಹೋಗ್ತಾ ಇದ್ದೀವಿ, ಈ ರೂಟಲ್ಲಿ ಮುಸ್ವಾತ್ನೆತ್ ತೂರನ್ ಅನ್ನೋ ಜಾಗಕ್ಕೆ. ಆ ರೂಟನ್ನು ನಾವು ತೊಗೊಳ್ತಾ ಇದ್ದೀವಿ. ಇದು ಐಕ್ ಅಂತಂದರೆ ಓಕ್ ಟ್ರೀ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ. ಇದು ತುಂಬ ಇದೆ ಓಕ್ ಟ್ರೀಗಳಿಲ್ಲಿ. ಸೊ ನೋಡಿ ಇದೆ, ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ದೊಡ್ಡದು ಓಕ್ ಟ್ರೀ. ಅದು ನೋಡಿ ಎಷ್ಟು ಹಳೇ ಟ್ರೀ ಇರಬೇಕಿದು, ಎಷ್ಟು ದೊಡ್ಡದಾಗಿದೆ ಅದ್ರ ಬುಡ ನೋಡಿ. ಇದು ಮೋಸ್ಟೂನ್ ನಾತೂರ್ ಸೆಂಟರ್ ಅಂತ, ಅಂದರೆ ನೇಚರ್ ಸೆಂಟರ್ ಅಂತ. ಇಲ್ಲಿ ಅವರು ಜೇನು ಅದನ್ನೆಲ್ಲ ಬೆಳೀತಾರೆ. ಇವಾಗ ಓಪನ್ ಇಲ್ಲ, ಇಲ್ಲಾಂದರೆ ಹೋಗಿ ನೋಡಲೂಬೋದು ನಾವು. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಸ್ಕ್ವಿರಲ್ ಬಗ್ಗೆ ಕೊಟ್ಟಿದ್ದಾರೆ. ಕಾರ್ನ್ ತಿನ್ನತ್ತೆ, ಇದು ಕಲೆಕ್ಟ್ ಮಾಡುತ್ತೆ ಅಂತ. ಸೊ ಕೆಲವು ಸಲ ಸ್ಕ್ವಿರಲ್ಗಳು ಕಾಣುತ್ತೆ, ತುಂಬ ದೊಡ್ಡದಾಗಿರುತ್ತೆ ಇಲ್ಲಿ ಸ್ಕ್ವಿರಲ್ಲು. ಆರೆಂಜ್ ಕಲರ್ ಇರುತ್ತೆ ಸಾಮಾನ್ಯಕ್ಕೆ, ನಮ್ಮ ಇಂಡಿಯಾದಲ್ಲಿ ಥರ ಸಿಕ್ಕೋ ಥರದ್ದು ಇದೆಲ್ಲ ಸ್ಕ್ವಿರಲ್ಲು. ಸೊ ಇಲ್ಲಿ ನೋಡಿ ಒಂದು ಸ್ವಾನ್ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ. ಯಾರು ಇಲ್ಲಿ ಪ್ರಾಣಿಗಳನ್ನೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ. ಆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದು ಹಳೆ ಕಾಲದ ಮೊಬೈಲ್ ಥರ. ಅದೊಂದು ಹೋಟೆಲ್, ಫೇಮಸ್ ಹೋಟೆಲ್. ಎಷ್ಟು ಪ್ರಶಾಂತವಾಗಿದೆ ನೋಡಿ ಜಾಗ. ಇಲ್ಲೆಲ್ಲ ಹರ್ಬ್ಸ್ ಎಲ್ಲ ಬೆಳೆಸಿದ್ದಾರೆ ಇವರು. ಲ್ಯಾವೆಂಡರ್ ಇದೆ, ಆ ಪರ್ಪಲ್ ಕಲರ್ ಕಾಣುತ್ತಲ್ಲ ಅದು ಲ್ಯಾವೆಂಡರು. ಸೊ ಬೇಕಂದರೆ ನೀವು ಕಿತ್ಕೊಂಡು ಹೋಗ್ಬೋದು ಇದನ್ನೆಲ್ಲ. ಸೊ ಇಲ್ಲಿದೆ ನೋಡಿ ಅದರ ಇನ್ಫಾರ್ಮೇಷನ್ನು, ಏನೇನಿದೆ ಇಲ್ಲಿ ಅಂತ.
ಇಲ್ಲೂ ನೋಡಿ, ಇದು ಬೀಸ್ಗಳು ಬರಲಿ ಅಂತ ಹಾಕಿರೋ ಅಂಥದ್ದು. ವೆಲ್ಕಮೆನ್ ಹುಮ್ಲರ್ ಅಂತ, ಬೀಸು ವಾಸ್ಪ್ಗಳು ಅವೆಲ್ಲ ಬರಲಿ ಅಂತ ಪಾಲಿನೇಟ್ ಮಾಡುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಗಿಡಗಳನ್ನ ಬೆಳೆಸಿದ್ದಾರೆ. ಇಲ್ಲೊಂದು ಅದು ಆರ್ಟ್ ಇದೆ, ಸೊ ಇಲ್ಲೂ ಹಾಕಿದ್ದಾರೆ ನೋಡಿ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು. ಇದು ಸ್ಟ್ರಾಬೆರಿ ಗಿಡ ಚಿಕ್ಕದಿದೆ, ಒಂದು ಸ್ಟ್ರಾಬೆರಿ ಬಿಟ್ಟಿಲ್ಲ. ಸ್ಟ್ರಾಬೆರಿ ಬಿಟ್ಟರೆ ಇಲ್ಲೆಲ್ಲ ಕಿತ್ಕೊಂಡು ತಿನ್ನಲೂಬೋದು, ಯಾರು ಏನೂ ಹೇಳಲ್ಲ. ಇದು ಹಾರ್ಸ್ ಚೆಸ್ಟ್ನಟ್ ಅಂತ, ಸೊ ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ಮರ ಅದ್ರದ್ದು ಯಾವುದು ಏನೋ ನನಗೇನು ಕಾಣ್ತಾ ಇಲ್ಲ. ಅವು ಇಲ್ಲಿದೆ, ಗ್ರೀನ್ ಕಲರ್ ಇದೆ, ಇನ್ನೂ ರೆಡಿಯಾಗಿಲ್ಲ ಅದು. ನೋಡಿ, ಈ ಥರ ಒಂದು ವ್ಯೂ, ದೊಡ್ಡ ಲೇಕ್ ಇದು, ತುಂಬ ಚೆನ್ನಾಗಿದೆ. ಎಷ್ಟೊಂದು ಬರ್ಡ್ಸ್ಗಳೆಲ್ಲ ಅಲ್ಲಿವೆ. ನನಗೆ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ತುಂಬ ಸ್ವಾನ್ಗಳು, ಡಕ್ಸು ಎಲ್ಲ ಇರುತ್ತೆ. ಆ ಕಡೆ ವ್ಯೂ ಅಲ್ಲೂ ತೋರಿಸ್ತೀನಿ ನೋಡಿ. ಇಷ್ಟು ಬರ್ಡ್ಸ್ಗಳು, ಆ್ಯನಿಮಲ್ಸ್ಗಳು ಎಲ್ಲ ಕಾಣುತ್ತೆ ಈ ಮೂಸ್ ವಾತ್ನೆತ್ತಲ್ಲಿ ಅಂತ ತೋರಿಸಿದ್ದಾರೆ. ಎಷ್ಟೊಂದು ಬರ್ಡ್ಸ್ ಇದೆ, ಹೆಸರುಗಳೆಲ್ಲ ನಮಗೆ ಗೊತ್ತಿರಲ್ಲ ಅಷ್ಟೆ. ಇಲ್ಲಿ ನೋಡಿ, ಒಂದು ಕಾಗೆ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲೇನೋ ಗೊತ್ತಿಲ್ಲ, ಎಲ್ಲ ಬರ್ಡ್ಗಳು ನಡ್ಕೊಂಡೇ ಜಾಸ್ತಿ ಓಡಾಡುತ್ತವೆ, ಯಾವ ಹಾರಕ್ಕೆ ರೆಡಿ ಇಲ್ಲ. ಸೊ ಸಾಮಾನ್ಯ ಬರ್ಡ್ಗಳು ಯಾಕೋ ನಡೀತಾ ಇರುತ್ತೆ, ಇಲ್ಲಿ ಹಾರೋದು ತುಂಬ ಅಪರೂಪ ಕಾಣುತ್ತೆ. ಇಲ್ಲಿ ನೋಡಿ, ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಕೂತ್ಕೊಂಡು ಪಿಕ್ನಿಕ್ ಮಾಡ್ಬೋದು, ಇಲ್ಲ ರೆಸ್ಟಿಂಗ್ ಪ್ಲೇಸ್ ಅಂತಲೂ ಅಂದ್ಕೋಬೋದು. ಸಾಮಾನ್ಯ ಇಲ್ಲೆಲ್ಲ ಜನ ಬಂದು ಕಾಫಿ ಗಿಫಿ ಕುಟ್ಕೊಂಡು ಪಿಕ್ನಿಕ್ ಮಾಡಿಕೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಒಂದು ಎಕ್ಸಸೈಸಿಂಗ್ ಸ್ಪಾಟ್. ಸೊ ಯಾರಾದರೂ ಬೇಕಾದರೆ ಇಲ್ಲಿ ಬಂದು ಎಕ್ಸಸೈಸ್ ಮಾಡ್ಬೋದು. ಇಲ್ಲಿ ಕೊಟ್ಟಿರ್ತಾರೆ ಯಾವ ಥರ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ನೋಡಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಅಲ್ಲ. ಸೊ ಈ ಪಿಕ್ಚರ್ ನೋಡಿಕೊಂಡು ಎಲ್ಲ ಎಕ್ಸಸೈಸ್ ಹಾಗೆ ಬರೆದಿರ್ತಾರೆ ನೋಡಿ. ಇಲ್ಲೊಂದು ಸ್ವಾನ್ ಕೂತಿದೆ, ಅದ್ರ ಮರಿ ಇದೆ. ಸೊ ಸ್ವಾನ್ಗಳ ಮರಿ ಇದ್ದರೆ ಅದ್ರ ಹತ್ರ ಹೋಗಬಾರ್ದು, ಅವುಗಳಿಗೆ ಇಷ್ಟ ಆಗಲ್ಲ. ನೋಡಿ, ಇಲ್ಲಿಂದ ಕಾಣುತ್ತೆ ಲೇಕು ಸುತ್ತ ಹೇಗಿರುತ್ತೆ ಅಂತ. ಎಷ್ಟು ಕ್ವೈಟಾಗಿದೆ ನೋಡಿ. ಎಷ್ಟೊಂದು ಡಕ್ಸ್ ಇದೆ.
ನೋಡಿ ದೂರದಲ್ಲಿ ಬೆಟ್ಟನೂ ಕಾಣುತ್ತೆ. ಸೊ ಇಷ್ಟು ದೊಡ್ಡದಿದೆ ಲೇಕ್. ಸೊ ಇಲ್ಲಿ ಈ ಥರ ಮಕ್ಕಳಿಗೆಲ್ಲ ಬರ್ತಾರಲ್ವ, ಅವರಿಗೆಲ್ಲ ಕ್ವಿಝ್ ಮಾಡೋ ಥರದ್ದು. ಸೊ ವಿಲ್ ಡು ಹಮೇರ್ ಇದ್ರ ನೋಡ್ತೀರಾ ಇನ್ನೂ ಜಾಸ್ತಿ ಅಂತ. ಸೊ ಈ ಥರ ತೆಗೆದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಇರುತ್ತೆ. ಸೊ ಇದು ಬೀಚ್ ಟ್ರೀ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು ಬೀಚ್ ಟ್ರೀ ದೊಡ್ಡದಿದೆ ನೋಡಿ. ಸೊ ಆ್ಯನಿಮಲ್ ಅಥವಾ ಪ್ಲ್ಯಾಂಟ್ಸ್ ಅದ್ರ ಬಗ್ಗೆ ಏನು ಅಂತ ಇನ್ಫಾರ್ಮೇಷನ್ ಗೊತ್ತಾಗಬೇಕಾ? ಹಾಗಾದರೆ ಓಪನ್ ಮಾಡಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಈ ಥರ ಅಲ್ಲಲ್ಲಲ್ಲೇ ಪ್ಲೇ ಗ್ರೌಂಡ್ಗಳು ಇಟ್ಟಿರ್ತಾರೆ. ಮಕ್ಕಳಿಗೆ ಪ್ಲೇ ಗ್ರೌಂಡಲ್ಲಿ ಆಟ ಆಡ್ಬೋದು. ಈ ಬರ್ಡ್ಗಳು ಇಲ್ಲಿ ಕಾಣುತ್ತೆ ಅಂತ ಇದೆ. ರಾಬಿನ್ಸ್ ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ರಾಬಿನ್ಸ್ ನೋಡಿ. ಇದು ಫುಲ್ ದೊಡ್ಡ ಲೇಕ್. ಈ ಲೇಕು ವಿಂಟರ್ ಟೈಮಲ್ಲಿ ಫ್ರೀಸ್ ಆಗಿಬಿಡುತ್ತೆ. ಈ ನೀರೆಲ್ಲ ಐಸ್ ಆಗಿಬಿಟ್ಟಿರುತ್ತೆ. ಆವಾಗ ಇದ್ರ ಮೇಲೆ ನಡ್ಕೊಂಡು ಹೋಗ್ಬೋದು, ಐಸ್ ಹಾಕಿ ಆಡ್ತಾರೆ, ಸ್ಕೇಟಿಂಗ್ ಮಾಡ್ತಾರೆ. ಸೊ ಇದಕ್ಕೆ ಗೌರ್ಮೆಂಟ್ ಅವ್ರು ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಆಮೇಲಿಂದ ಹೇಳ್ತಾರೆ ಸೇಫಾ ಇಲ್ವಾ ಇದ್ರ ಮೇಲೆ ನಡೆಯೋಕ್ಕೆ ಅಂತ. ನಾವು ಅಷ್ಟೇ ಇದ್ರ ಮೇಲೆ ಎಲ್ಲ ನಡ್ಕೊಂಡೆಲ್ಲ ಓಡಾಡಿದ್ದೀವಿ. ಸೊ ಈ ಎಂಡಿಂದ ಆ ಎಂಡ್ ತನಕ ನೀರು ಫ್ರೀಸ್ ಆಗಿರುತ್ತಲ್ಲ, ಸ್ನೋ ಥರ ಐಸ್ ಆಗಿಬಿಟ್ಟಿರುತ್ತಲ್ಲ, ಆ ಐಸ್ ಮೇಲೆ ನಡ್ಕೊಂಡು ಹೋಗ್ಬೋದು. ಅದರದ್ದು ಫೋಟೋನ ನಾನು ಇಲ್ಲಿ ಹಾಕ್ತೀನಿ. ನಾವು ಹೋಗಿದ್ದು ತುಂಬ ಚೆನ್ನಾಗಿರುತ್ತೆ. ನಾವು ಫಸ್ಟ್ ಟೈಮ್ ಬಂದಾಗ ತುಂಬ ಅಮೇಝಿಂಗ್ ಅನ್ನಿಸ್ತು ಅಲ್ವಾ, ನೀರ್ ಮೇಲೆ ನಡೀತಾ ಇದ್ದೀವಿ ನಾವು ಅಂತ ಅಂದ್ಕೊಂಡು. ಸೂಪರ್ ಎಕ್ಸೈಟಿಂಗ್ ಅವಾಗ. ಇಲ್ಲಿ ಕಾಣ್ತಾ ಇರೋದು ನಿಮಗೆ ಅದು ಫೈರ್ ಡಿಪಾರ್ಟ್ಮೆಂಟಿಂದು. ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಝೂಮ್ ಮಾಡ್ತೀನಿ, ಅದು ಟಿ ವಿ ಟವರ್. ಸೊ ಅಲ್ಲಿ ಮೇಲ್ಗಡೆ ಹೋದರೂ ಕೂಡ ಟಿ ವಿ ಟವರ್ ಮೇಲೆ ಅಲ್ಲಿ ತುಂಬ ಚೆನ್ನಾಗಿದೆ ವ್ಯೂ ನೋಡೋಕ್ಕೆ. ಸೊ ನೋಡಿ, ನಾಯಿಗಳನ್ನ ಕರ್ಕೊಂಡು ಬರ್ತಾರೆ ವಾಕಿಂಗ್ ಮಾಡೋದಕ್ಕೆ ಇಲ್ಲಿ. ಆಮೇಲೆ ನಾಯಿಗಳೇನಾದ್ರು ಗಲೀಜು ಮಾಡಿದ್ರೆ ಒಂದು ಕವರ್ ಇಟ್ಕೊಂಡು ಬಂದಿರ್ತಾರೆ, ಅದರಲ್ಲೆಲ್ಲ ತೆಗೆದು ಹಾಕ್ಕೊಂಡು ಡಸ್ಟ್ಬಿನ್ನಿಗೆ ಹಾಕಿ ಹೋಗ್ತಾರೆ. ಸೊ ಬೇಕಾದಷ್ಟು ನಾಯಿಗಳನ್ನ ನೀವು ನೋಡ್ಬೋದು. ಇದೆಲ್ಲ ರಾಸ್ಪ್ಬೆರಿ, ವೈಲ್ಡ್ ರಾಸ್ಪ್ಬೆರಿದು ಗಿಡಗಳು. ತುಂಬ ಸ್ವೀಟಾಗಿರುತ್ತೆ. ಎಲ್ಲ ತುಂಬ ಜನ ತಿಂದುಬಿಟ್ಟಿದ್ದಾರೆ ಕಾಣುತ್ತೆ, ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲಾಂದರೆ ತುಂಬ ಸ್ವೀಟು. ಇದೇ ಥರ ರಾಸ್ಬೆರಿ, ಬ್ಲ್ಯಾಕ್ಬೆರೀಸ್, ಬ್ಲೂಬೆರಿ ಎಲ್ಲ ಸಿಕ್ಕತ್ತೆ. ಇವಾಗ ಇದಕ್ಕೆ ಸೀಸನ್ನು ನೋಡಿ. ಇದು ಮುಸ್ವಾಂಗನ್ ಕ್ಯಾಂಪಿಂಗ್ ಅಂತ. ಸೊ ಇಲ್ಲಿ ಕ್ಯಾಂಪಿಂಗ್ ಮಾಡೋದಕ್ಕೆ ಜನ ಕ್ಯಾಂಪರ್ ವ್ಯಾನ್ಗಳು ತಂದಿರ್ತಾರೆ. ಟೆಂಟ್ ಹಾಕ್ಕೊಂಡಿದ್ದಾರೆ ನೋಡಿ. ಈ ಥರ ಟೆಂಟ್ ಕೂಡ ಹಾಕ್ಕೊಂಡು ಇಲ್ಲಿ ಮಲ್ಕೊಂಡಿರ್ತಾರೆ. ಸೊ ಇದು ಕ್ಯಾಂಪಿಂಗ್ ಪ್ಲೇಸ್. ಸೊ ಇಲ್ಲಿ ಈ ಥರ ಕ್ಯಾಂಪಿಂಗ್ ವ್ಯಾನ್ಗಳು. ಇಲ್ಲಿ ಆ ಕ್ಯಾಂಪಿಂಗ್ ಮುಸ್ವಾಂಗನ್ ಕ್ಯಾಂಪಿಂಗ್ ಅಂತ ಕಾಣುತ್ತಲ್ಲ, ಅಲ್ಲಿ ಕಾಮನ್ ಏರಿಯಾ ಇರುತ್ತೆ. ಅಲ್ಲಿ ಬಾತ್ರೂಮು, ಆಮೇಲೆ ಕಿಚನ್ ಇರುತ್ತೆ, ವಾಷಿಂಗ್ ಮಾಡ್ಕೊಳ್ಳೋಕ್ಕೆ ಇರುತ್ತೆ. ಇಲ್ಲ ಅಂತಂದರೆ ಅವ್ರವ್ರದ್ದೇ ಕ್ಯಾಂಪಿಂಗ್ ವ್ಯಾನ್ಗಳಲ್ಲಿ ಅವ್ರದ್ದೇ ಎಲ್ಲ ಫುಡ್ ಮಾಡ್ಕೊಳ್ಳೋಕ್ಕೆ ಆ ಥರದಕ್ಕೆಲ್ಲ ಜಾಗ ಇರುತ್ತೆ. ಬಾರ್ಬೆಕ್ಯೂ ಮಾಡ್ತಾರೆ, ಫುಡ್ಡೆಲ್ಲ ಮಾಡ್ಕೊಳ್ತಾರೆ. ಇಲ್ಲೆಲ್ಲ ಹೊರಗಡೆ ಎಲ್ಲ ಇದ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಇದು ಔಟ್ಡೋರ್ ಸ್ವಿಮ್ಮಿಂಗ್ ಏರಿಯಾ. ಇಲ್ಲಿ ವಾರ್ಮ್ ಆಗಿರುತ್ತೆ ನೀರು, ಯಾರು ಬೇಕಾದರೂ ಬಂದು ಸ್ವಿಮ್ಮಿಂಗ್ ಮಾಡಿಕೊಂಡು ಹೋಗ್ಬೋದು. ಆಮೇಲೆ ಈ ಥರ ಬೈಕ್ಸ್ ಇಟ್ಟಿರ್ತಾರೆ. ಸೊ ನಿಮ್ಮ ಹತ್ರ ಆ್ಯಪ್ ಇತ್ತು ಅಂತಂದರೆ ಈ ಬೈಕ್ಗಳನ್ನ ತೊಗೊಂಡು ನೀವು
ಓಡಿಸ್ಕೊಂಡು ಹೋಗ್ಬೋದು. ಮತ್ತು ಅದರದ್ದು ಪ್ಲೇಸ್ಗಳಿರುತ್ತೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲಿಂದ ನೀವು ಹೋಗ್ಬೋದು. ನೋಡಿ ಇದೇ ಥರ ಸ್ಕೂಟ್ರ್ಗಳಿದೆ. ಸೊ ಈ ಸ್ಕೂಟ್ರ್ಗಳನ್ನೂ ಅಷ್ಟೇ, ನೀವು ಆ್ಯಪ್ ಇತ್ತು ಅಂತಂದರೆ ಅದನ್ನು ಯೂಸ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಮತ್ತು ಎಲ್ಲಿ ಬೇಕೋ ಅಲ್ಲಿ ನೀವು ಸ್ಟಾಪ್ ಮಾಡಿ ಹೋಗ್ಬೋದು. ಸೊ ಈ ಥರದ್ದು ಫೆಸಿಲಿಟೀಸ್ ಎಲ್ಲ ತುಂಬ ಇಟ್ಟಿದ್ದಾರೆ. ಜನಗಳು ತುಂಬ ಯುಟಿಲೈಸ್ ಮಾಡ್ಕೊಳ್ತಾರೆ ಈ ಥರ ಫೆಸಿಲಿಟೀಸ್ಗಳನ್ನೆಲ್ಲನೂ. ನೋಡಿ ಇಷ್ಟೊಂದು ಸ್ಕೂಟರ್ಗಳಿದೆ.